ಯಾದಗಿರಿ ತಾಲೂಕಿನ ತಳಕ್ ಗ್ರಾಮದಲ್ಲಿ ಟಾಣಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ತಳಕ್ ಗ್ರಾಮದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಸ್ವಚ್ಛತೆ ಇರೋದ ಕಾರಣ ಅಲ್ಲಲ್ಲಿ ತಗ್ಗುಗುಂಡಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಹಾವಳಿಯಿಂದ ಜನ ಜಾನುವಾರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದ ತಕ್ಷಣ ತೆಗ್ಗುಗುಂಡಿಗಳನ್ನು ಮರುಮಾಕಿ ಮುಚ್ಚುವುದರ ಜೊತೆಗೆ 2 ದಿವಸ ಏನದ 2 ದಿವಸ ಅಡಿಗೆ ಮೆದ್ರಿ ಜಾಸ್ತಿ ಇರೋದ್ರಿಂದ ನಿನ್ನಿನಿಂದ ಯಾವುದು ಚರಂಡಿ ಸ್ವಚ್ಛತೆ ಮತ್ತು ಬ್ಲೀಚಿಂಗ್ ಪೌಡ್ರ್ ಮತ್ತು ಪಾಗಿಂಗ್ ಮಾಡ್ತಕ್ಕಂಥದ್ದು ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಮತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕದಕ್ಕೆ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಸಾರ್ವಜನಿಕರು, ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರು, ಜಾನುವಾರು ಆರೋಗ್ಯದಿಂದ ಇರಬೇಕಂತಕ್ಕಂಥದ್ದೇ ನನ್ನ ಮನವಿ ಆದ. ಪ್ರತಿಯೊಬ್ಬರು ಏನದ ಸ್ವಚ್ಛತೆಯಿಂದ ಗ್ರಾಮ ಸ್ವಚ್ಛತೆ ಇರಬೇಕು. ಸಾರ್ವಜನಿಕರ ಆರೋಗ್ಯಲಿಂತ ಏರುಪೇರು ಆಗದೆ, ಆರೋಗ್ಯಲಿಂತ ಅವರ ಆರೋಗ್ಯ ಹದಗೆಡದೆ, ರೋಗ ರುಜಿನ ಬರದಂತೆ ಸ್ವಚ್ಛತೆ ಇರಬೇಕು ಮತ್ತು ಸ್ವಚ್ಛತೆಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಅದ. ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಆರೋಗ್ಯವಂತ ಇದ್ದ ಮುಂದೆ ಏನದ ಅವರು ದಿನನಿತ್ಯ ದುಡಿಮೆಯಲ್ಲಿ ದುಡಿದು ಆರಾಮದಿಂದ ಬದುಕಬೇಕಂತಕ್ಕಂಥದ್ದೇ ನನ್ನ ಮನವಿ ಅದ.